ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಬಿಹಾರದ ಚುನಾವಣೆಗಳು ಮುಗಿದೋಯ್ತು. ಮತದಾನ ಎರಡನೇ ಹಂತದ ಮತ್ತು ಅಂತಿಮ ಹಂತದ ಮತದಾನ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ಗಳು ಬಂದವು. ಎಕ್ಸಿಟ್ ಪೋಲ್ಗಳ ವಿವರಗಳನ್ನು ನಿನ್ನೆ ಈ ವಿಡಿಯೋದಲ್ಲಿ ಕೊಟ್ಟೆ. ಎಲ್ಲ ಮಾಧ್ಯಮಗಳು, ಆಲ್ಮೋಸ್ಟ್ ಗೋಧಿ ಮಾಧ್ಯಮಗಳು 16-17 ಎಕ್ಸಿಟ್ ಪೋಲ್ ಕೊಟ್ಟಂತಹ ಸಂಸ್ಥೆಗಳು, ಸುದ್ದಿ ಸಂಸ್ಥೆಗಳು ಎಲ್ಲವೂ ಸಹ ಒಂದೆರಡನ್ನು ಬಿಟ್ಟು NDA ಪ್ರಚಂಡ ಬಹುಮತ, ಮೋದಿಗೆ ಪ್ರಚಂಡ ಬಹುಮತ, ಮೋದಿಗೆ ಪ್ರಚಂಡ ಗೆಲುವು, ಈ ರೀತಿಯಾದಂತಹ ಸುದ್ದಿಗಳನ್ನೇ ಕೊಟ್ಟವು. 140ಕ್ಕೂ ಹೆಚ್ಚು ಸೀಟು ಮಿನಿಮಮ್ ಬಂದ್ಬಿಡುತ್ತೆ NDAಗೆ, NDAನೇ ಗೆಲ್ಲೋದು, ಹಾಗೆ ಹೀಗೆ ಅಂತ ದೊಡ್ಡ ಮಟ್ಟದಲ್ಲಿ ಕೊಟ್ಟು. ಆದರೆ ಆ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಮುರಿಯುವ ಹಾಗೆ ಇವತ್ತು TV9 ಒಳಗೊಂಡಂತೆ ಮೂರು ಸಂಸ್ಥೆಗಳು ನಿನ್ನೆನೆ ಇನ್ನೊಂದು ಸಂಸ್ಥೆ ಕೊಟ್ಟಿತ್ತು, ಅದರದ್ದು ವಿವರ ಕೊಡ್ತೀನಿ. ಇನ್ನೂ 3 ಸಂಸ್ಥೆ ಇವತ್ತು ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟಿದೆ. ಅದರಲ್ಲಿ ಮೋದಿಗೆ ಸೋಲು, NDAಗೆ ಸೋಲಾಗುತ್ತೆ ಅನ್ನುವಂತಹ ಅಂಕಿಗಳನ್ನ ಎಕ್ಸಿಟ್ ಪೋಲ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಏನು ಅಂದ್ರೆ, ಗೋಧಿ ಮೀಡಿಯಾದ ಭಾಗವಾಗಿರುವ TV9 ಡಿಜಿಟಲ್ ಸಹ ಅದನ್ನೇ ಕೊಟ್ಟಿದೆ. TV9 ಅವರದ್ದು ಸಹ ಅದೇ ಅಂಕಿಗಳಿದಾವೆ, ಮೋದಿಗೆ ಸೋಲಾಗುತ್ತೆ ಅಂತ, NDA ಸೋಲುತ್ತೆ ಅಂತ. ಸೊ ಏನು ಇವತ್ತು ಬಂದಿರುವಂತಹ ಎಕ್ಸಿಟ್ ಪೋಲ್ಗಳು ಅಂದ್ರೆ, ನಿನ್ನೆ ಮಧ್ಯರಾತ್ರಿಗೆ ಒಂದು ಬಂತು, ನಾನು ವಿಡಿಯೋ ಮಾಡಿದ ನಂತರ ಒಂದು ಬಂತು. ಅದು ಜರ್ನೋ ಮಿರರ್ ಅನ್ನುವಂತಹ ಒಂದು ಸುದ್ದಿ ಸಂಸ್ಥೆ. ಆ ಸುದ್ದಿ ಸಂಸ್ಥೆ ಕೊಟ್ಟಂತಹ ಅಂಕಿ ಅಂಶಗಳು ಹೇಗಿತ್ತು ಅಂದ್ರೆ, NDAಗೆ 100ರಿಂದ 110 ಸ್ಥಾನಗಳು ಬರುತ್ತೆ. ಮಹಾಗಠಬಂಧನ್ಗೆ ತೇಜಸ್ವಿ ಯಾದವ್ ನೇತೃತ್ವದ ಅವರ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂತಹ ಮಹಾಗಠಬಂಧನ್ಗೆ 130ರಿಂದ 140 ಬರಬಹುದು ಅಂತ ಹೇಳಿದೆ. ಯಾವುದು? ಜರ್ನೋ ಮಿರರ್ ಅನ್ನುವಂತಹ ಸುದ್ದಿ ಸಂಸ್ಥೆ. ಜನ್ಸುರಾಜ್ ಪಕ್ಷಕ್ಕೆ 0ಯಿಂದ 3ರ ನಡುವೆ ಸೀಟುಗಳು ಬರಬಹುದು ಅನ್ನುವಂಥದ್ದು ಅದರ ಅಂದಾಜು. ಸೊ ಇದು ನಿನ್ನೆ ಮಧ್ಯರಾತ್ರಿಗೆ ಬಂತು. ಆದರೆ ಇವತ್ತು ಸಂಜೆಗೆ ಇನ್ನೂ 3 ಪ್ರಮುಖವಾದಂತಹ ಸುದ್ದಿ ಸಂಸ್ಥೆಗಳು ಮತ್ತು ಸರ್ವೆ ಸಂಸ್ಥೆಗಳು ಒಂದು ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟಿದ್ದಾವೆ, ತಮ್ಮ ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟಿದ್ದಾವೆ. ಯಾಕೆ ತಡವಾಗಿ ಕೊಟ್ಟಿದ್ದಾವೆ ಅನ್ನೋದಕ್ಕೆ ಅವುಗಳು ಕೊಟ್ಟಿರುವಂತಹ ಕಾರಣ ಏನು ಅಂದ್ರೆ, ನಾವು ಆತುರಾತುರವಾಗಿ ಮಾಡಿಲ್ಲ, ಸಮಯ ತಗೊಂಡು ಪರಿಶೀಲನೆ ಮಾಡಿದ್ದೀವಿ. ಬೇರೆಯವರೆಲ್ಲ ಸಂಜೆ 5 ಗಂಟೆಗೆ ಮತದಾನ ಅಂತ್ಯ ಆದ್ರೆ 6 ಗಂಟೆಗೆಲ್ಲ ಎಕ್ಸಿಟ್ ಪೋಲ್ ಕೊಡೋಕೆ ಹೇಗೆ ಸಾಧ್ಯ? ಹಾಗಾಗಿ ನಾವು ನಿನ್ನೆ ಆತುರಾತುರವಾಗಿ ಕೊಟ್ಟಿಲ್ಲ. ನಿನ್ನೆ ಎಲ್ಲ ಮತದಾನ ಮುಗಿದು ರಾತ್ರಿ ಎಲ್ಲ ನಾವು ಡೇಟಾ ಕಂಪೈಲ್ ಮಾಡಿ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸಂಜೆಗೆ ಕೊಡ್ತಾ ಇದ್ದೀವಿ, ಒಂದು ದಿನ ಬಿಟ್ಟು ಅಂತ ಇವರು ಹೇಳ್ತಿರುವಂತದ್ದು. ಹಾಗಾದ್ರೆ ಯಾವುವು ಆ 3 ಅಂತಂದ್ರೆ, ಎಕ್ಸಾಕ್ಟ್ ಪೋಲ್ ಅನ್ನುವಂತಹ ಒಂದು ಸುದ್ದಿ ಸಂಸ್ಥೆ, ಎಕ್ಸಾಕ್ಟ್ ಪೋಲ್ ಅನ್ನುವ ಸರ್ವೆ ಸಂಸ್ಥೆ, ಇದು ಸಾಕಷ್ಟು ಸರ್ವೆಗಳನ್ನು ಮಾಡ್ತಿರುತ್ತೆ. ಅದು ಹೇಳ್ತಾ ಇದೆ NDAಗೆ 110 ಸ್ಥಾನಗಳು ಮಾತ್ರ ಬರುತ್ತೆ, 130 ಸ್ಥಾನಗಳು ಮಹಾಗಠಬಂಧನ್ಗೆ ಬರುತ್ತೆ. ಜನ್ಸುರಾಜ್ ಪಕ್ಷ 3 ಸೀಟುಗಳನ್ನು ಪಡೆದುಕೊಳ್ಳಬಹುದು, 0ಯಿಂದ 3 ಅಂತ ಎಕ್ಸಾಕ್ಟ್ ಪೋಲ್ ಅನ್ನುವಂತಹ ಸರ್ವೆ ಸಂಸ್ಥೆ ಹೇಳ್ತಾ ಇದೆ. ಇನ್ನೊಂದು ಮಿಲ್ಲೆಟ್ ಟೈಮ್ಸ್ ಅನ್ನುವಂತಹ ಇನ್ನೊಂದು ಸುದ್ದಿ ಸಂಸ್ಥೆ, ಅದು ಹೇಳ್ತಾ ಇದೆ NDAಗೆ ಕೇವಲ 70ರಿಂದ 90 ಮಾತ್ರ ಬರುತ್ತೆ. ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ಗೆ 125ರಿಂದ 145ರವರೆಗೆ ಬರಬಹುದು ಅದು ಅಂದಾಜಿಸ್ತಾ ಇದೆ. 2ರಿಂದ 4 ಸೀಟು ಜನ್ಸುರಾಜ್ ಪಕ್ಷಕ್ಕೆ ಬರಬಹುದು ಅನ್ನುವಂಥದ್ದು ಮಿಲ್ಲೆಟ್ ಟೈಮ್ಸ್ ಅವರ ವಾದ. ಇನ್ನು ಅತಿ ದೊಡ್ಡ ಸುದ್ದಿ ಸಂಸ್ಥೆ ಆಗಿರೋದು ಭಾರತದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ TV9 ಅವರ TV9 ಡಿಜಿಟಲ್ ಅಂತ ಏನು ಸುದ್ದಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರ್ತಾ ಇರುತ್ತೆ, ಮತ್ತೆ HD ಅಲ್ಲಿ ಬರುತ್ತೆ. TV9 ಅವರು ಕೊಡ್ತಿದ್ದಾರೆ. ಇದು ವಿಶೇಷ ನಿಮಗೆ, ಯಾಕಂದ್ರೆ ಇದು ಗೋಧಿ ಮಾಧ್ಯಮದ ಭಾಗ, ಇದು ಮೋದಿ ಭಜನೆಯಲ್ಲಿ ಮುಳುಗಿರುವಂತಹ ಒಂದು ಚಾನಲ್. ಅದು ಹೇಳ್ತಾ ಇದೆ NDAಗೆ ಕೇವಲ 91 ಸೀಟು ಬರುತ್ತೆ, NDAಗೆ 91 ಸೀಟು ಬರುತ್ತೆ, ಮಹಾಗಠಬಂಧನ್ಗೆ 149 ಸೀಟು ಬರುತ್ತೆ ಅಂತ. 149 ಜನ್ಸುರಾಜ್ಗೆ 0ಯಿಂದ 3ರ ನಡುವೆ. ಈ ಜನ್ಸುರಾಜ್ದು ಎಲ್ಲರೂ 0ಇಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ನಿನ್ನೆ ಬಂದ ಸರ್ವೆಗಳು ಅಷ್ಟೇನೆ, ಇವತ್ತಿನ ಸರ್ವೆಗಳು ಅಷ್ಟೇ. ಇವು 3 ಸಹ ಮಹಾಗಠಬಂಧನ್ ಗೆಲ್ಲುತ್ತೆ, ಮೋದಿಗೆ ಸೋಲಾಗುತ್ತೆ, ಮೋದಿ ಅಂಡ್ ಟೀಮ್ NDAಗೆ ಸೋಲಾಗುತ್ತೆ, ನಿತೀಶ್ ಕುಮಾರ್ ಸರ್ಕಾರ ಪತನ ಆಗ್ತಾ ಇದೆ ಅಂತ ಈ 3 ಸಂಸ್ಥೆಗಳು ಕೊಡ್ತಿವೆ. ಇನ್ನು ದೇಶದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್
ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಸಂಸ್ಥೆ ಇದೆಯಲ್ಲ, ಸರ್ವೆಗಳು ಮಾಡೋದ್ರಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್. ಇದು ಸಹ ಗೋಧಿ ಮಾಧ್ಯಮದ ಒಂದು ಭಾಗನೇ. ಮೋದಿಗೆ 2024 ಲೋಕಸಭಾ ಚುನಾವಣೆಯಲ್ಲಿ 400+ ಅಂತ ಹೇಳದಂಥವರಲ್ಲಿ ಇದು ಸಹ ಪ್ರಮುಖವಾದ ಸಂಸ್ಥೆ. ಅದು ಹೇಳ್ತಾ ಇದೆ NDA ಗೆಲ್ಲುತ್ತೆ, ಆದರೆ ತುಂಬಾ ಟೈಟ್ ಫೈಟ್ ಇರುತ್ತೆ. ಬೇರೆಯವರು ಹೇಳದಂಗೆ ಇದೆಲ್ಲೋ ಅದೆಲ್ಲೋ ಇಲ್ಲ, ಟೈಟೆಸ್ಟ್ ಫೈಟ್ ಇರುತ್ತೆ. ಏನು ಬರುತ್ತೆ ನಂಬರ್ಗಳು ಅದು ಕೊಡ್ತಿರೋದು ಅಂದ್ರೆ 121ರಿಂದ 140 ನಡುವೆ NDA ಇರುತ್ತೆ ಅಂತ. 122 ಮೆಜಾರಿಟಿ ಮಾರ್ಕಲ್ಲಿ, 243 ಸೀಟ್ ಇರೋದು ಟೋಟಲ್. 121ರಿಂದ 140 ಬರುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಈ ಕಡೆ ಮಹಾಗಠಬಂಧನ್ಗೆ 98ರಿಂದ 118ರವರೆಗೆ ಬರಬಹುದು ಅಂತ ಹೇಳ್ತಿದೆ. ಅಂದ್ರೆ ಮೆಜಾರಿಟಿಯಿಂದ ಕೇವಲ 4 ಸೀಟ್ ಕಡಿಮೆ ಬರುವ ಸಾಧ್ಯತೆಗಳಿದೆ ಅಂತಲೂ ಸಹ ಅದು ಹೇಳ್ತಾ ಇದೆ. ಹೈಯೆಸ್ಟ್ ಪಾಯಿಂಟ್ ಅಲ್ಲಿ 118ರವರೆಗೆ ಹೋಗಬಹುದು ಅಂತ. ಜನ್ಸುರಾಜ್ ಪಕ್ಷಕ್ಕೆ 0ಯಿಂದ 2 ಸೀಟು ಬರಬಹುದು ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾ. ಇದು ಗೋಧಿ ಮಾಧ್ಯಮದ ಭಾಗ. ಇದು NDA ಗೆಲುವೆ ಅಂತ ಹೇಳ್ತಿದ್ರು ಸಹ ಬೇರೆಯವರು ನಿನ್ನೆ ಹೇಳದಂತೆ ಪ್ರಚಂಡ ಬಹುಮತ ಇಲ್ಲವೇ ಇಲ್ಲ ಮಹಾಗಠಬಂಧನ್ಗೆ ಚಾನ್ಸು ಅಂತ ಹೇಳ್ತಾ ಇಲ್ಲ. ಟೈಟೆಸ್ಟ್ ಫೈಟ್ ಇರುತ್ತೆ. 2% ವೋಟ್ ಡಿಫರೆನ್ಸ್ ಅಲ್ಲಿ NDA ಗೆಲ್ಲುವ ಸಾಧ್ಯತೆ ಇದೆ. 42% ಮಹಾಗಠಬಂಧನ್ಗೆ ಬಂದ್ರೆ 44% NDAಗೆ ವೋಟ್ ಶೇರ್ ಬರೋ ಸಾಧ್ಯತೆ ಇದೆ ಅಂತ ಅದು ಹೇಳ್ತಾ ಇದೆ. ಸೊ ಇದಿಷ್ಟು ಇವತ್ತು ಬಂದಿರುವಂತಹದ್ದು. ಅದರಲ್ಲೂ 3 ಸಂಸ್ಥೆಗಳು ಮಹಾಗಠಬಂಧನ್ಗೆ ಗೆಲುವನ್ನ ಹೇಳ್ತಾ ಇದೆ. ನಿನ್ನೆ ರಾತ್ರಿ ಒಂದು ನಾನು ಹೇಳ್ದಂಗೆ ಜರ್ನೋ ಮಿರರ್ ನಿನ್ನೆ ರಾತ್ರಿನೇ ಮಧ್ಯರಾತ್ರಿಗೆ ಇನ್ನೊಂದು ಸರ್ವೆ ಕೊಟ್ಟಿತ್ತು. ಅದರಲ್ಲಿ ಮಹಾಗಠಬಂಧನ್ಗೆ ಬಹುಮತ ಅಂತ ಅದು ಹೇಳಿತ್ತು. ಒಟ್ಟಾರೆಯಾಗಿ 4 ಪ್ರಮುಖವಾದಂತಹ ಸಂಸ್ಥೆಗಳಲ್ಲಿ 4 ಸಂಸ್ಥೆಗಳು ಈಗ ಮಹಾಗಠಬಂಧನ್ ಅಂತ ಹೇಳ್ತಾ ಇದೆ. ಅದರಲ್ಲಿ TV9 ಹೇಳ್ತಾ ಇರೋದು ದೊಡ್ಡ ವಿಚಾರ. ಯಾಕಂದ್ರೆ ಗೋಧಿ ಮಾಧ್ಯಮಗಳಲ್ಲಿ TV9 ಒಂದು ಪ್ರತ್ಯೇಕವಾದಂತಹ ನಂಬರ್ಗಳನ್ನು ಕೊಟ್ಟಿದೆ, ಭಿನ್ನವಾದ ನಂಬರ್ಗಳನ್ನು ಕೊಟ್ಟಿದೆ. ಸೊ ನೋಡೋಣ ಏನೇನಾಗತ್ತೆ ಅಂತ. ನವೆಂಬರ್ 14 ನಾಡಿದ್ದೆ, ನಾಳೆ ಒಂದು ದಿನ ಬಿಟ್ರೆ ನಾಡಿದ್ದೆ ಇರುವಂತಹದ್ದು. ನಾಡಿದ್ದು ಬೆಳಗ್ಗೆ 7 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಮಧ್ಯಾಹ್ನ 2-3 ಗಂಟೆ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ. ಸೊ ಎನಿಹೌ ನಾನು ಮೊದಲಿಂದ ಹೇಳ್ತಾ ಬರ್ತಿರುವಂತಹದ್ದು, ಈಗ ಇರುವ ಚುನಾವಣಾ ಆಯೋಗದ ಪರಿಸ್ಥಿತಿಗೆ ಆ ಚುನಾವಣಾ ಎಣಿಕೆಯ ದಿನ ಏನು ಮತ ಎಣಿಕೆ ದಿನ ಇದೆ, ರಿಸಲ್ಟ್ ಡೇ ಇದೆ, ಅವತ್ತು ಬರುವಂತಹ ಯಾವುದೇ ರೀತಿಯಾದಂತಹ ಅಂಕಿಅಂಶಗಳು ಸಹ ಅನುಮಾನಾಸ್ಪದವಾಗಿಯೇ ಇರ್ತವೆ. ಯಾಕಂದ್ರೆ ವೋಟ್ ಚೋರಿ ಅನ್ನುವಂತಹ ಆಪಾದನೆಗಳ ನಡುವೆ SIR ಅನ್ನುವಂತಹ ಒಂದು ಪ್ರಕ್ರಿಯೆ, ಅದೊಂದು ರೀತಿಯಾದಂತಹ ಗೊಂದಲಮಯವಾದಂತಹ ಪ್ರಕ್ರಿಯೆ ಬಿಹಾರಲ್ಲಿ ನಡೆದಿದ್ದು, ಅಲ್ಲಿ ಕೇಳಿ ಬಂದಂತಹ ಆರೋಪಗಳು, ಇವೆಲ್ಲವನ್ನು ಇಟ್ಕೊಂಡು ನಾವು ಎಲೆಕ್ಷನ್ ಕಮಿಷನ್ ನಂಬರ್ಗಳನ್ನ ನೋಡಬೇಕಾಗತ್ತೆ. ಸೊ ಆ ನಂಬರ್ಗಳನ್ನ ನೋಡಬೇಕಾದ್ರೆ ಮೋದಿಯ ಭಜನೆಯಲ್ಲಿ ಈ ಎಲೆಕ್ಷನ್ ಕಮಿಷನ್ ಇದೆ, ಮೋದಿ ಹಿಡಿತದಲ್ಲಿ ಎಲೆಕ್ಷನ್ ಕಮಿಷನ್ ಇದೆ, BJP ಹಿಡಿತದಲ್ಲಿ ಎಲೆಕ್ಷನ್ ಕಮಿಷನ್ ಇದೆ. ಜ್ಞಾನೇಶ್ ಕುಮಾರ್ ಗುಪ್ತಾ ಮುಖ್ಯ ಚುನಾವಣಾ ಆಯುಕ್ತರು ಸ್ವತಂತ್ರವಾಗಿ ಕೆಲಸ ಮಾಡುತ್ತಿಲ್ಲ ಅನ್ನೋದು ಇಲ್ಲಿಯವರೆಗೆ ಕೇಳಿಸ್ಕೊಂಡು ಬಂದಿರುವಂತಹ ಆರೋಪಗಳು. ಸೊ ಆ ಆರೋಪಗಳು ಅದು ಗೋಲ್ಮಾಲ್ ಮಾಡುತ್ತೆ. ಹರಿಯಾಣದಲ್ಲಿ ಮಾಡಿದೆ, ಮಹಾರಾಷ್ಟ್ರದಲ್ಲಿ ಮಾಡಿದೆ, ಇಲ್ಲೂ ಮಾಡುತ್ತೆ, ಬಿಹಾರದಲ್ಲೂ. ಅದೇ ಕಾನ್ಫಿಡೆನ್ಸ್ ಅಲ್ಲೇ ಗೋಧಿ ಮಾಧ್ಯಮಗಳು 145ಕ್ಕಿಂತ ಜಾಸ್ತಿನೇ ಬರುತ್ತೆ, ಅದಕ್ಕಿಂತ ಕಡಿಮೆ ಬರಲ್ಲ ಅಂತ ಎಲ್ಲರೂ ಹೇಳ್ತಿರೋದು BJPಗೆ ಅಥವಾ NDAಗೆ ಅಂತ ಆರೋಪಗಳಿದ್ದಾವೆ. ಸೊ ನೋಡೋಣ, ನವೆಂಬರ್ 14ಕ್ಕೆ ಸ್ಪಷ್ಟ ಚಿತ್ರಣ. ಒಪ್ಪಿಕೊಳ್ಳಬೇಕಾದಂತಹ ಸನ್ನಿವೇಶ ಇರುತ್ತೆ, ಯಾಕಂದ್ರೆ ಅದು ಫೈನಲ್ ರಿಸಲ್ಟ್. ಆಮೇಲೆ ಅದು ಕಳ್ಳಾಟ ಆಯ್ತಾ, ಮತಗಳ್ಳತನ ಆಯ್ತಾ, ನಿಜವಾದ ನಂಬರ್ಸ್ ಏನ, ಅದು ಬೇರೆ ವಿಚಾರ. ಅದನ್ನ ವಿಪಕ್ಷಗಳು ಹೇಗೆ ಹ್ಯಾಂಡಲ್ ಮಾಡ್ತವೆ. ಅವರು ಗೆದ್ದರೂ ಸಹ ನಮ್ಗೆ ಇನ್ನೂ ಜಾಸ್ತಿ ಬರಬೇಕಿತ್ತು, ಅವರು ಗೋಲ್ಮಾಲ್ ಮಾಡಿದ್ರು ಸಹ ಜನ ಪ್ರಚಂಡ ಬಹುಮತ ನಮಗೆ ಕೊಟ್ಟಿರೋದ್ರಿಂದ ಗೋಲ್ಮಾಲ್ ಮಾಡಿಯೂ ಈ ನಂಬರಲ್ಲಿ ನಾವು ಗೆದ್ದಿದ್ದೀವಿ ಅಂತ ಮಹಾಗಠಬಂಧನ್ ಹೇಳುವ ಸಾಧ್ಯತೆಗಳು ಇದ್ದಾವೆ. ಅಷ್ಟು ಅನುಮಾನಗಳನ್ನ ಎಲೆಕ್ಷನ್ ಕಮಿಷನ್ ಈ ದೇಶದಲ್ಲಿ ಮೂಡಿಸಿರೋದಂತೂ ಸತ್ಯನೇ, ಅಷ್ಟೇ. ಸೊ 14ನೇ ತಾರೀಕು ಸ್ವಲ್ಪ ಆದಷ್ಟು ನಿಮಗೆ ಆಗಾಗ ಬಂದು ಅಪ್ಡೇಟ್ಗಳನ್ನು ಕೊಡುವಂತಹ ನಮ್ಮ ಚಾನಲ್ನ ಏನು ಕೆಪಾಸಿಟಿ ಇದೆ, ನಮ್ಮ ಸಣ್ಣ ಚಾನಲಲ್ಲಿ ಏನು ಕೆಪಾಸಿಟಿ ಇದೆಯೋ ಅದರ ಆಧಾರದ ಮೇಲೆ ಯಾವಾಗೆಲ್ಲ ನಿಮಗೆ ಅಪ್ಡೇಟ್ ಕೊಡ್ಬೋದು, ಇಡೀ ದಿನ ಕೊಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.